ರಾಜ್ಯದಲ್ಲಿ ಈಗ ಕ್ರಾಂತಿಯದ್ದೇ ಮಾತು ಕೇಳಿ ಬರ್ತಾ ಇದೆ. ಸಿಎಂ ಬದಲಾವಣೆಯದ್ದೇ ಸದ್ದು, ಗದ್ದಲ, ಕೋಲಾಹಲ ಎಲ್ಲ ಆರಂಭ ಆಗಿರುವಂತದ್ದು. ಈ ಕಡೆ ಸಿಎಂ, ಮತ್ತೊಂದ್ ಕಡೆ ಡಿಸಿಎಂ ಕುರ್ಚಿಗಾಗಿ ಸೈಲೆಂಟ್ ಕಸರತ್ತನ್ನ ದೆಹಲಿಯಲ್ಲಿ ಒಂದ್ ರೀತಿಯಾಗಿ ಡಿಕೆಶಿ ದಾಳ ಹರಿಬಿಟ್ಟಿರುವಂತದ್ದು. ಸಿಎಂ ಬದಲಾವಣೆಯದ್ದೇ ಸದ್ದು, ಗದ್ದಲ, ಕೋಲಾಹಲ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ. ಅತ್ತ ಸಿಎಂ, ಇತ್ತ ಡಿಸಿಎಂ ಕುರ್ಚಿಗಾಗಿ ಸೈಲೆಂಟ್ ಆಗಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಡಿಕೆಶಿ ದಾಳ ಹರಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಕಡೆ ಸಿದ್ದು ಆಟ ಆರಂಭ ಆಗಿದೆ. ಸಿದ್ದು ಡಿಕೆಶಿ ಬಣಗಳ ನಡುವೆ ಕೋಲ್ಡ್ ವಾರ್ ಮುಂದುವರೆದಿದೆ. ಈಗ ಮತ್ತೊಬ್ಬ ಪ್ರಭಾವಿ ಲೀಡರ್ ಎಂಟ್ರಿ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಕ್ರಾಂತಿಯದ್ದೇ ಸದ್ದು, ಗದ್ದಲ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಮತ್ತೊಬ್ಬ ಪ್ರಭಾವಿ ಲೀಡರ್ ಇಲ್ಲಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಈ ಸದ್ದು ಗದ್ದಲದ ಮಧ್ಯೆ ಈಗಿನ್ನೂ ಕೂಡ ಕೋಲ್ಡ್ ವಾರ್ ಮತ್ತೊಂದು ಹಂತವನ್ನ ಪಡ್ಕೊಂಡು ಹೋಗ್ತಾ ಇದೆ. ಸಿದ್ದು ವರ್ಸಸ್ ಡಿಸಿಎಂ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಕ್ಲೈಮ್ ಮಾಡೋದಕ್ಕೆ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಪ್ರತಿ ಬಾರಿ ಡಿಕೆಶಿ ದೆಹಲಿಗೆ ಹೋದ್ರೂ ಕೂಡ ಜಾರಕಿಹೊಳಿ ಎಂಟ್ರಿ ಕೊಡ್ತಿದ್ದಾರೆ. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ವಿಸಿಟ್ ಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ನಡುವೆ ಹಾಗಿದ್ರೆ ಒಪ್ಪಂದ ಏನಾದ್ರೂ ಆಗಿದ್ಯಾ? ಕಾಂಗ್ರೆಸ್ನಲ್ಲಿ ತೀವ್ರವಾಗಿ ಕಾಡ್ತಾ ಇದೆ ಇಂಥ ಒಂದು ಪ್ರಶ್ನೆ, ಕುತೂಹಲ. ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಭೇಟಿ ವೇಳೆ ಕುರ್ಚಿಯ ಮಾತುಕತೆ ಏನಾದ್ರೂ ಆಗಿದೆಯಾ? ಖುದ್ದಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಜಾರಕಿಹೊಳಿ ಅವರಿಗೆ ಭೇಟಿ ಮಾಡಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈಗ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಆಗುತ್ತೆ. ಆಗ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ಟರ್ಮ್ ನಲ್ಲಿ ಸಿಎಂ ಸ್ಥಾನಕ್ಕೆ ಸಾಹುಕಾರ್ ಕೇಳಬಹುದು ಸತೀಶ್ ಜಾರಕಿಹೊಳಿ ಅವರು. ಎಸ್, ಈಗ ಒಂದ್ ಕಡೆ ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಡಿಸಿಎಂ ಬ್ಯುಸಿ ಆಗಿದ್ರೆ, ಡಿಸಿಎಂಗೆ ಏನಾದ್ರೂ ಸಿಎಂ ಸ್ಥಾನ ಸಿಕ್ಬಿಟ್ರೆ ಅವರ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನ್ ಎಂಟ್ರಿ ಕೊಡಬಹುದಲ್ಲ ಅಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದಂತೆ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿನೇ ಡಿಸಿಎಂ ಯಾವಾಗ ದೆಹಲಿಗೆ ಹೋಗಿ ಎಂಟ್ರಿ ಕೊಟ್ಟು ವಾಪಸ್ ಬಂದ್ರು, ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆಟವನ್ನ ಆರಂಭ ಮಾಡಿರುವಂತದ್ದು. ಡಿಸಿಎಂ ಏನಾದ್ರೂ ಸಿಎಂ ಆಗ್ಬೇಕು ಅನ್ನುವಂತ ಪ್ರಯತ್ನದಲ್ಲಿ ಮುಂದಿದ್ರೆ ನಾನು ಅವ್ರ ಸ್ಥಾನ ಕಿತ್ಕೊಳ್ಳೋದ್ರಲ್ಲಿ ನಾನು ಏನೇನೆಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಮುಂದಾಗ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಖುದ್ದಾಗಿ ಇಬ್ರು ಕೂಡ ಭೇಟಿ ಮಾಡಿ ಮಾತಾಡ್ಕೊಂಡಿದ್ದಾರೆ. ಹಾಗಿದ್ರೆ ಏನ್ ನಿರ್ಧಾರ ಆಗಿರ್ಬೋದು? ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಮಾತನಾಡಿದಾಗ ಏನ್ ನಿಜವಾಗ್ಲೂ ಮಾತುಕತೆ ಆಗಿರ್ಬೋದು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಸಿಎಂಗೆ ಏನಾದ್ರೂ ಸಿಎಂ ಪಟ್ಟ ಸಿಕ್ಕರೆ ಖಾಲಿ ಆಗಿರುತ್ತೆ, ಆ ಸ್ಥಾನವನ್ನ ನಾನು ತಗೊಳ್ಳೋಣ ಅಂತ ಪ್ರಯತ್ನ ನಡೀತಾ ಇರುವಂತದ್ದು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು. 2028ಕ್ಕೆ ಸಿಎಂ ಸ್ಥಾನವನ್ನ ತಾವು ಕಬಳಿಸಿಕೊಳ್ಳೋದ್ರಲ್ಲೂ ಕೂಡ ಡೌಟ್ ಇಲ್ಲ ಅಂತ ಹೇಳ್ಬೋದು ಹೀಗೆ ಮುಂದುವರೆದ್ರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಇಲ್ಲಿ ಒಟ್ನಲ್ಲಿ ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇರುವಂತದ್ದು ಕಾಂಗ್ರೆಸ್ನ ಪಾಳೆಯದಲ್ಲಿ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ. ಗಾಯತ್ರಿ, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ಕೂಡ ನಡೀತಾ ಇದೆ. ಇದರ ನಡುವೆ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಒಂದಿಷ್ಟು ಒಪ್ಪಂದಗಳಾಗಿದಾವೇನೋ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ಮತ್ತೆ ಕೆಲವಷ್ಟು ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಸ್ಥಾನದ ಮೇಲೆ ಒಂದು ಪೈಪೋಟಿಯನ್ನ ಮಾಡ್ತಾರೆ, ಸಿಎಂ ಸ್ಥಾನಕ್ಕಾಗಿ ಕ್ಲೈಮ್ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಹಿತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೇಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಖಾಲಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೆ. ಡಿಕೆ ಶಿವಕುಮಾರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮೊನ್ನೆ ತಾನೇ ಕೂಡ ಖುದ್ದಾಗಿ ಸತೀಶ್ ಜಾರಕಿಹೊಳಿ ಅವರೇ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೇಳಿದ್ರು. ಆದ್ರೆ ಅಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದಾವೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಆಗಿದಾವೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಬೇಕಾದ್ರೆ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು. ಅವ್ರಿಗೆ ಸಿಎಂ ಸ್ಥಾನ ಕೊಟ್ರೆ ಮಾತ್ರ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ ತಯಾರಿದ್ದಾರೆ.
ಆದ್ರೆ ಒಂದ್ ವೇಳೆ ಅವ್ರು ಏನಾದ್ರೂ ಸಿಎಂ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದೆ ಸಿಎಂ ಒಂದು ಪದವಿಯನ್ನ ಕ್ಲೈಮ್ ಮಾಡ್ಲಿಕ್ಕೆ ಕೂಡ ಇದು ಸಹಕಾರಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಕ್ಕಂಥದ್ದು. ಒಂದಿಷ್ಟು ಅದೇ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಡೆಸಿದಾರೇನೋ ಅನ್ನುವಂತ ಚರ್ಚೆಗಳು ಕೂಡ ಇದೀಗ ಶುರುವಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಸ್ಥಾನಕ್ಕಾಗಿ ಕ್ಲೈಮ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರಿಗೆ ಕೇಳುವಂತ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಅವರು ಹಲವು ಬಾರಿ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಕೆಲವಷ್ಟು ಏನಾದ್ರೂ ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಆಗಿದೆಯಾ ಅನ್ನುವಂಥದ್ದು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಗಾಯತ್ರಿ, ಎಸ್, ಹಾಗೆ ನೋಡ್ತಾ ಹೋದ್ರೆ ಬಸವರಾಜ್, ಈಗ ಸಿಎಂಗೆನೆ ತನ್ನ ಒಂದು ಸ್ಥಾನ ಗಟ್ಟಿನ ಅಂತ ಇನ್ನ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಹೈಕಮಾಂಡ್. ಈ ಕಡೆ ಡಿಸಿಎಂ ಕೂಡ ಹೋಗ್ ಬಂದ್ರು, ಒಂದು ಭರವಸೆ ಇದೆ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ಯಾವುದೇ ಕ್ಲಾರಿಟಿ ಇಲ್ಲ. ಈಗ ಇವ್ರದೇ ಗೊಂದಲ ಇರುವಾಗ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹಾಗಿದ್ರೆ ಗ್ಯಾರಂಟಿನಾ ಡಿಸಿಎಂಗೆ ಸಿಎಂ ಸ್ಥಾನ ಸಿಗುತ್ತೆ, ಹಾಗಿದ್ರೆ ನಾನು ಅದನ್ನ ಪಡ್ಕೋತೀನಿ ಅಂತ ಏನಾದ್ರೂ ಕ್ಲೂ ಏನಾದ್ರೂ ಸಿಕ್ಕಿದ್ಯಾ ಹೈಕಮಾಂಡ್ ನಿಂದ ಅಂತ? ಗಾಯತ್ರಿ, ಒಂದ್ ಕಡೆ ಅದೇ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ನಾವು ಹಲವು ಬಾರಿ ಕೂಡ ಗಮನಿಸಿದಂತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕಾಗಿ ಈ ಹಿಂದೆ ಕೂಡ ಪೈಪೋಟಿ ನಡೆಸಿದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇದ್ರು ಸಹಿತ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಆಗ್ಲಿಕ್ಕೆ ಬೇಡ, ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂಥದ್ದು ಒಂದ್ ಕಡೆ ಅಜೆಂಡಾ ಆದ್ರೆ, ಇನ್ನೊಂದ್ ಕಡೆ ಅವರು ಕೂಡ ಈ ಮುಂಚೆ ಕೂಡ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, 2028ಗೆ ನಾನು ಕೂಡ ಸಿಎಂ ಆಗುವಂತ ಆಕಾಂಕ್ಷಿ ಅನ್ನುವಂಥದ್ದನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಘಂಟಾಘೋಷವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾವು ಒಂದು ಕ್ಲೈಮ್ ಮಾಡ್ಕೋಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಡೆದು ಬಂದಿರತಕ್ಕಂತ ಪದ್ಧತಿ. ಅದೇ ರೀತಿಯಾಗಿರ್ತಕ್ಕಂಥ ಪದ್ಧತಿಯನ್ನು ಅನುಸರಿಸುವಂತ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಂತೆ ಕಾಣ್ತಾ ಇದೆ. ಆ ಬಗ್ಗೆ ತಾವು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಕೆಲವಷ್ಟು ಚರ್ಚೆ ಆಗಿರಬಹುದು, ಅದನ್ನ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಪ್ರಸ್ತಾಪ ಮಾಡಿರಬಹುದು, ಅಥವಾ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಖಾಲಿ ಆಗುತ್ತೆ. ಅವಾಗ ಕೆಪಿಸಿಸಿ ಅಧ್ಯಕ್ಷರಾಗಿ ನಾವು ಮುಂದೆ ಸಿಎಂ ಆಗುವಂತಹ ಒಂದು ರೀತಿಯಲ್ಲಿ ಕೂಡ ನಾವು ಪೈಪೋಟಿ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಂತೆ ಕಾಣ್ತಾ ಇದೆ. ಅದನ್ನ ಹೈಕಮಾಂಡ್ ನಾಯಕರ ಜೊತೆ ಈಗಲೇ ಚರ್ಚೆ ನಡೆಸಿದಾರೋ ನಡೆಸಿಲ್ಲ ಅನ್ನುವಂತ ಮಾಹಿತಿ ಇಲ್ಲ. ಆದ್ರೆ ಆ ರೀತಿಯಾಗಿರ್ತಕ್ಕಂಥ ತಮ್ಮಲ್ಲೇ ಒಂದಿಷ್ಟು ಲೆಕ್ಕಾಚಾರಗಳನ್ನ ರಣತಂತ್ರಗಳನ್ನ ಹೂಡ್ತಾ ಇದ್ದಾರೆ. ಅದರ ಭಾಗವಾಗಿ ಈ ರೀತಿಯಾಗಿರ್ತಕ್ಕಂಥ ನಡವಳಿಕೆ ಒಂದು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಗಾಯತ್ರಿ, ಎಸ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.